ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಮಾರ್ಚ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮಾರ್ಚ್ 19ನೇ ತಾರೀಕು ಯುಗಾದಿ ಅಮಾವಾಸ್ಯೆ, ಹೊಸ ವರ್ಷ ಚಾಂದ್ರಮಾನ ರೀತಿಯಲ್ಲಿ ಹೊಸ ವರ್ಷದ ಪ್ರಾರಂಭ, ಯುಗಾದಿ ಹಬ್ಬ ಆಚರಣೆ ಮಾಡುವಂಥದ್ದು. ಎಲ್ಲರೂ ಕೂಡ ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಿಸಿ ಜೀವನದಲ್ಲಿ ಪ್ರತಿ ವರ್ಷವೂ ಬರುವ ಸಿಹಿ ಮತ್ತು ಕಹಿ ಅಂದರೆ ಕಷ್ಟ ಮತ್ತು ಸುಖಗಳನ್ನು ಸಮ ಪ್ರಮಾಣದಲ್ಲಿ ಎದುರಿಸುವ ಒಂದು ಮಾನಸಿಕ ದೃಢತೆ ಎಲ್ಲರಿಗೂ ಕೂಡ ಸಿಗಲಿ ಅಂಥೇಳಿ ಈ ಮಾರ್ಚ್ ತಿಂಗಳಲ್ಲಿ ಮಾಸ ಭವಿಷ್ಯಗಳು ಹೇಗಿರುತ್ತೆ, ಯಾವ ಯಾವ ಗ್ರಹಗಳು ರಾಶಿಯನ್ನು ಬದಲಾಯಿಸ್ತಾರೆ, ಇದರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ. ಯುಗಾದಿಯ ಹೊಸ ಸಂವತ್ಸರದ ವಿಶೇಷ ವರ್ಷದ ಫಲಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡೋಣ. ಮಾರ್ಚ್ 1ನೇ ತಾರೀಕು ಶುಕ್ರ ತನ್ನ ಉಚ್ಚ ಕ್ಷೇತ್ರವಾದಂತಹ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 14ನೇ ತಾರೀಕು ಸೂರ್ಯನು ಕೂಡ ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಾರ್ಚ್ 25ನೇ ತಾರೀಕು ಶುಕ್ರ ಮತ್ತೊಮ್ಮೆ ಮೀನ ರಾಶಿಯಿಂದ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಈ ಗ್ರಹಗಳ ಪರಿವರ್ತನೆ ಮಾರ್ಚ್ ತಿಂಗಳಲ್ಲಿ, ಅಂದರೆ ರವಿ ಮತ್ತು ಶುಕ್ರ ಮಾತ್ರ ಬದಲಾಗುವಂಥದ್ದು. ಈ ಬದಲಾಗುವಂತಹ ಗ್ರಹಗಳಿಂದ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮೇಷರಾಶಿ ಅಥವಾ ಮೇಷ ಲಗ್ನದವರು ವಿಶೇಷವಾಗಿ ಸಣ್ಣ ಪುಟ್ಟ ಆರೋಗ್ಯದ ವಿಚಾರಗಳ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಮಾರ್ಚ್ ಮತ್ತು ಇನ್ನು ಒಂದೂವರೆ ತಿಂಗಳು ಕುಜನ ಒಂದು ಯುತಿ ಅನ್ನುವಂಥದ್ದು ರಾಹುವಿನ ಜೊತೆಯಲ್ಲಿರುತ್ತೆ. ಕುಜ ಮತ್ತು ರಾಹು ಸೇರುವಂಥದ್ದು. ಅಗ್ನಿತತ್ವ ಇರುವಂತಹ ಕುಜ ಮತ್ತು ಸರ್ಪದ ಕಾರಕತ್ವ ಇರುವಂತಹ ರಾಹು ಅವರಿಬ್ಬರು ಒಟ್ಟಿಗೆ ಸೇರ್ತಾರೆ. ಬಟ್ ಅವರ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ ಅನ್ನೋದು ಒಂದು 60% ಪರಿಹಾರ ಗುರು ಕೊಡುವ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಬಹಳ ಏನು ದೊಡ್ಡ ಸಮಸ್ಯೆಗಳಿರೋದಿಲ್ಲ. ಸಣ್ಣ ಪುಟ್ಟ ಆರೋಗ್ಯದ ಬಗ್ಗೆ, ಜೀರ್ಣಕ್ರಿಯೆ ಅಥವಾ ಶಾರೀರಿಕವಾಗಿ ಉಂಟಾಗುವಂತಹ ಉಷ್ಣ ಪ್ರಕೋಪಗಳು, ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿ ಇಂತಹ ವಿಚಾರಗಳನ್ನು ಗಮನಿಸ್ಕೊಂಡ್ರೆ ಉಳಿದಂತೆ ಆರೋಗ್ಯದ ಬಗ್ಗೆ ಯಾವುದೇ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಬರೋದಿಲ್ಲ. ಇನ್ನು ಕುಟುಂಬ ಸ್ಥಾನಾಧಿಪತಿ ಶುಕ್ರ ಮಾರ್ಚ್ 1ನೇ ತಾರೀಕು 12ನೇ ಮನೆಗೆ ಬರ್ತಾನೆ. ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಅಂತ ಕೂಡ ಹೇಳ್ತೇವೆ. ಶುಕ್ರ ಮತ್ತು ಶನಿ ಇಬ್ಬರು 12ನೇ ಮನೆಯಲ್ಲಿ ಕೂತ್ಕೊಳ್ತಾರೆ. ಶನಿ ದೃಷ್ಟಿ ಅನ್ನುವಂಥದ್ದು 2ನೇ ಮನೆ ಮೇಲೆ ಬೀಳ್ತಾ ಇರುತ್ತೆ. ಇದರಿಂದ ಏನು ಅಂದರೆ ಮಾರ್ಚ್ 1ನೇ ತಾರೀಕಿನಿಂದನೇ ಆಲ್ಮೋಸ್ಟ್ ಮಾರ್ಚ್ 25ರ ತನಕ ಶುಕ್ರ 12ನೇ ಮನೆಯಲ್ಲಿರ್ತಾನೆ. ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಏನಾದರೂ ವಸ್ತ್ರ ಅಥವಾ ಆಭರಣ ಖರೀದಿ ಮಾಡುವಂಥ ವಿಚಾರಗಳಿಗೆ ಧನ ವ್ಯಯಗಳು ಜಾಸ್ತಿ ಆಗುತ್ತೆ. ಇದರ ಬಗ್ಗೆ ಗಮನ ಇಟ್ಕೊಳ್ಬೇಕು. ಖರ್ಚು ಮಾಡೋದನ್ನು ಇಂತಹ ಸಮಯಗಳಲ್ಲಿ ವಿಶೇಷವಾಗಿ ಏನು ಮಾಡಬೇಕಪ್ಪ ಅಂದರೆ, ಸಾಮಾನ್ಯವಾಗಿ ಎಲ್ಲರಿಗೂ ಧನ ವ್ಯಯ ಅನ್ನೋದು ಆಗ್ತಾನೆ ಇರುತ್ತೆ. ಬಟ್ ಧನಾಧಿಪತಿ ಶುಕ್ರ 12ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಈ ಸಮಯದಲ್ಲಿ ಮಾಡಬಾರ್ದು. ಮಾರ್ಚ್ 25ರ ನಂತರ ಬಹಳ ಚೆನ್ನಾಗಿದೆ. ಮಾರ್ಚ್ 1ನೇ ತಾರೀಕಿಂದ 25ರ ತನಕ ಸ್ವಲ್ಪ ಖರ್ಚುಗಳ ಬಗ್ಗೆ ಹಿಡಿತಾ ಇಟ್ಕೊಳ್ಳೋದು ಒಳ್ಳೆಯದು. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡದೇ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಯಾವುದಾದ್ರೂ ಆಭರಣ ಅಥವಾ ವಸ್ತ್ರ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಸ್ವಲ್ಪ ಲಿಮಿಟ್ ಮೀರಿ ಧನ ವ್ಯಯ ಆಗುತ್ತೆ. ಅದನ್ನು ಗಮನಿಸ್ಕೊಂಡ್ರೆ ಬಹಳ ಶುಭ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಯಾಕೆಂದರೆ ರಾಶಿಯ ಅಧಿಪತಿಯಾದಂತಹ ಕುಜ ರಾಹುವಿನ ಯುತಿಯಲ್ಲಿ ಬಂದಾಗ ಸ್ವಲ್ಪ ಉದ್ರೇಕ ಅಥವಾ ಕೋಪ ಇದೆಲ್ಲ ಜಾಸ್ತಿ ಬರುತ್ತೆ. ವಾಕ್ಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ವಾಕ್ಯಗಳು ನಿಷ್ಠೂರಗಳಾಗುತ್ತೆ ಅಂತ. ಅದು ಅವನು ಉಚ್ಚ ಕ್ಷೇತ್ರದಲ್ಲಿ 12ನೇ ಮನೆಯಲ್ಲಿ ಕೂತ್ಕೊಳ್ತಾನೆ. ಸೊ ನಿಷ್ಠೂರದಲ್ಲಿ ಆಡಿದ ಮಾತುಗಳು ಸ್ವಲ್ಪ ಜಾಸ್ತಿ ಸಮಯ ನಿಂತ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು 20-25 ದಿನ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ, ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತ ಮಾಡಬೇಡಿ. ಮಾರ್ಚ್ 25ರ ನಂತರದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಯಾವುದೇ ಪ್ರಾಪರ್ಟಿ ವಿಚಾರಗಳಿದ್ದರೆ, ಯಾಕೆಂದರೆ ಭೂಮಿಕಾರಕನಾದಂತಹ ಕುಜ ಏಕಾದಶ ಲಾಭಸ್ಥಾನದಲ್ಲಿರ್ತಾನೆ. ಆಲ್ಮೋಸ್ಟ್ ಫೆಬ್ರವರಿ 23ಕ್ಕೆ ಬರ್ತಾನೆ. ಅವನು ಒಂದೂವರೆ ತಿಂಗಳು ಲಾಭಸ್ಥಾನದಲ್ಲಿರ್ತಾನೆ.
ಒಡಹುಟ್ಟು ಸ್ಥಾನದಲ್ಲಿ ಗುರು ಕೂಡ ಕೂತಿರ್ತಾನೆ. ಸೊ ಯಾವುದೇ ಪಿತ್ರಾರ್ಜಿತ ಆಸ್ತಿ, ಪ್ರಾಪರ್ಟಿ ಇಂತಹ ವಿಚಾರಗಳಿದ್ದರೆ ಈ ಟೈಮಲ್ಲಿ ಅದನ್ನು ಮುಂದುವರಿಸಿದರೆ ಅಥವಾ ಏನಾದರೂ ಡಿಸಿಷನ್ಗಳನ್ನು ತಗೊಳ್ಳುವಂಥದ್ದಿದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಮಾರ್ಚ್ 25ರ ನಂತರ ಅದಕ್ಕೆ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಅಲ್ಲಿಯ ತನಕ ಒಂದು 20 ಡೇಸ್ ದುಡ್ಡು ಬರುವಂತಹ ವಿಚಾರಗಳಿಗೆ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಅದರ ವಿಚಾರದ ಬಗ್ಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಅಂತಹ ಶುಭ ಅಲ್ಲದಿದ್ದರೂ ಕೂಡ ಈ ಹೊಸ ವರ್ಷ ಅಥವಾ ಯುಗಾದಿಯ ನಂತರ ಏನು ಗುರುವಿನ ಒಂದು ಪರಿವರ್ತನೆ ಅನ್ನುವಂಥದ್ದಾಗತ್ತೆ, ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳ ಶುಭ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಬಹಳ ಸಮಯದಿಂದ ಏನಾದರೂ ಪ್ರಾಪರ್ಟಿ ವಿಚಾರಗಳನ್ನು, ಅಂದರೆ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂತಹ ವಿಚಾರಗಳು ಅಥವಾ ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ, ಅಂದರೆ ಶಾಶ್ವತವಾದ ಇನ್ವೆಸ್ಟ್ಮೆಂಟ್ಗಳಿಗೆ ಈಗ ಅಂಥ ಒಳ್ಳೆ ಗುರುಬಲ ಅಲ್ಲ. ಮೇ ತಿಂಗಳ ನಂತರದಲ್ಲಿ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಅದಕ್ಕೆ ಈಗಿಂದ ತುಂಬ ಸಮಯದಿಂದ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಹೊಸ ಸಂವತ್ಸರದ ಪ್ರಾರಂಭದ ನಂತರದಲ್ಲಿ ಅವೆಲ್ಲ ಅನುಕೂಲಕ್ಕೆ ಖಂಡಿತ ಬರುತ್ತೆ ಮೇಷರಾಶಿಯವರಿಗೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ ಮತ್ತು 7.5 ನಡೀತಾ ಇದ್ದರೂ ಕೂಡ ಪ್ರಾಪರ್ಟಿ ಮತ್ತು ವಾಹನ, ಇಂಥ ಯಾವುದಾದ್ರು ಮನೆ ಕಟ್ಟುವಂತಹ ವಿಚಾರಗಳು, ಇದೆಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ಅನುಕೂಲಕ್ಕೆ ಬರುತ್ತೆ. ಶನಿ 7.5 ರೂಪದಲ್ಲಿದ್ದಾಗ ವಿಪರೀತವಾಗಿ ಧನವ್ಯಯ ಆಗಬೇಕು ಅಂತ ಹೇಳುತ್ತೆ, ಅಥವಾ ಧನಾಗಮನಗಳು ವಿಳಂಬ ಆಗುತ್ತೆ, ಅಥವಾ ಇನ್ಕ್ರಿಮೆಂಟ್ಗಳಾಗೋದಿಲ್ಲ. ಅಂದರೆ ನಿಮ್ಮ ದುಡಿಮೆಯಲ್ಲಿ ತುಂಬ ಪ್ರಾಫಿಟ್ಗಳನ್ನು ನೋಡೋಕ್ಕಾಗೋದಿಲ್ಲ. ಇವೆಲ್ಲ ನೆಗೆಟಿವ್ಗಳಿದ್ದರೂ ಕೂಡ ವ್ಯಯ ಅನ್ನುವಂಥದ್ದು ಯಾವುದಾದ್ರೂ ಶಾಶ್ವತವಾದ ಪ್ರಾಪರ್ಟಿ ಅಥವಾ ಮನೆ ವಿಚಾರಗಳಿಗೆ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೆಯದು. ಯಾಕೆಂದರೆ ಹೇಗೂ ವ್ಯಯ ಆಗಲೇಬೇಕು. ಯಾವುದಾದ್ರೂ ಒಂದು ಉತ್ತಮ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಧನ ವ್ಯಯ ಆದರೆ ಅದನ್ನು ಶುಭ ಅಂತ ಹೇಳ್ಬೋದು. ಬಟ್ ಲಿಮಿಟ್ ಮೀರಿ ಈ 7.5 7.5 ವರ್ಷಗಳಲ್ಲಿ ನಿಮ್ಮ ಲಿಮಿಟಿಗಿಂತ ಮೀರಿ ಸಾಲ ಮಾಡಿಕೊಳ್ಳುವಂಥದ್ದು ಇವೆಲ್ಲ ಅಷ್ಟು ಒಳ್ಳೆಯದಲ್ಲ. ತುಂಬ ಮಾನಸಿಕ ಒತ್ತಡಗಳನ್ನು ಕೊಡುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಜ್ಞಾನ ಸಂತಾನ ಪೂರ್ವಪರ ಪುಣ್ಯದಲ್ಲಿ ಕೇತುವಿನ ಸಂಚಾರ, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಮಾರ್ಚ್ 14ರ ನಂತರ ಸೂರ್ಯನು ಕೂಡ ಮೇಷರಾಶಿಗೆ 12ನೇ ಮನೆಗೆ ಬರ್ತಾನೆ, ಶನಿ ಜೊತೆಯಲ್ಲಿ ಕೂತ್ಕೊಳ್ತಾನೆ. ರವಿ ಮತ್ತು ಶನಿ ಯುತಿ ಆಗುವಂಥದ್ದು. ನವಗ್ರಹಗಳಲ್ಲಿ ಅತ್ಯಂತ ಶತ್ರುತ್ವ ಇರುವಂಥದ್ದು ಸೂರ್ಯ ಮತ್ತು ಶನಿಗೆ. ಅವರಿಬ್ಬರು ಕೂಡ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಕೂತ್ಕೊಳ್ತಾರೆ. ಮಾರ್ಚ್ 14ರಿಂದ ಆಲ್ಮೋಸ್ಟ್ ಏಪ್ರಿಲ್ 14ರ ತನಕ ಸ್ವಲ್ಪ ಏನಾದರೂ ಅಪನಿಂದನೆ, ಅಪಕೀರ್ತಿ, ಬ್ಲೇಮ್ ಮಾಡುವಂಥದ್ದು, ಇಂತಹ ಆಪಾದನೆಗಳು ಬರೋದಕ್ಕೆ ಮಾರ್ಚ್ 14ರಿಂದ ಏಪ್ರಿಲ್ 14ರ ತನಕ ಅವಕಾಶಗಳಿರುತ್ತೆ ಮೇಷರಾಶಿಯವರಿಗೆ. ಹಾಗಾಗಿ ತುಂಬ ಜಾಗ್ರತೆಯಿಂದ ವ್ಯವಹಾರ ಮಾಡುವಂಥದ್ದು ಅವಶ್ಯಕವಾಗುತ್ತೆ. ಮಕ್ಕಳ ಒಂದು ಆರೋಗ್ಯದ ವಿಚಾರಗಳಲ್ಲಿಯೂ ಕೂಡ ಏರುಪೇರುಗಳನ್ನು ಸೃಷ್ಟಿ ಮಾಡುತ್ತೆ. ಏನಾದರೂ ದೃಷ್ಟಿ ದೋಷಗಳು ಬರುವಂಥದ್ದು, ಸಣ್ಣ ಪುಟ್ಟ ಏಟುಗಳು, ಗಾಯಗಳು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಆಲ್ಮೋಸ್ಟ್ ಮೇಷರಾಶಿ ಅಥವಾ ಮೇಷ ಲಗ್ನದವರು ಮಾರ್ಚ್ 14ರಿಂದ ಏಪ್ರಿಲ್ 14ರ ತನಕ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಪಂಚಮಾಧಿಪತಿ ಅಂದರೆ ಸಂತಾನ ಸ್ಥಾನಾಧಿಪತಿ ಸೂರ್ಯ ವ್ಯಯಭಾವದಲ್ಲಿ 12ನೇ ಮನೆಯಲ್ಲಿ ಶನಿ ಜೊತೆಯಲ್ಲಿರ್ತಾನೆ. ಪಂಚಮದಲ್ಲಿ ಕೇತು ಇರ್ತಾನೆ, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಕುಜವತ್ ಕೇತು, ಶನಿವತ್ ರಾಹು ಅಂತ ಹೇಳ್ತಾರೆ. ಈ ಕುಜ ಮತ್ತು ಶನಿಯಂತೆ ಪಾಪಗ್ರಹಗಳಾಗಿ ರಾಹು ಮತ್ತು ಕೇತುಗಳು ಕೆಲಸ ಮಾಡ್ತಾರೆ. ಅವರ ಯುತಿಯಾಗುವಂಥದ್ದು ಅಷ್ಟು ಶುಭ ಅಲ್ಲ. ಹಾಗಾಗಿ ಮೇಷಲಗ್ನ ಮೇಷರಾಶಿಯವರು ಮಾರ್ಚ್ 14ರಿಂದ ಏಪ್ರಿಲ್ 14ರ ತನಕ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು, ಮಕ್ಕಳನ್ನು ಹೆಚ್ಚಾಗಿ ಗಮನಿಸುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ಕೂಡ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಗಣಪತಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ. ಸಂಕಷ್ಟಹರ ಚೌತಿಯ ದಿನ ಗಣಪತಿಯ ದರ್ಶನ ಮಾಡಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಷಷ್ಠಾಧಿಪತಿ ಬುಧ ಏಕಾದಶದಲ್ಲಿ ಕುಜನ ಯುತಿಯಲ್ಲಿರ್ತಾನೆ. ಯಾವುದೇ ಹೊಸ ಸ್ನೇಹಿತರನ್ನು ಈ ಸಮಯದಲ್ಲಿ ಮಾಡಿಕೊಳ್ಬೇಡಿ. ಸಹಾಯಗಳನ್ನು ಮಾಡುವಂತಹ ಮಾಸ ಇದಲ್ಲ. ಮಾರ್ಚ್ 25ರ ನಂತರ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಸೊ ಅಲ್ಲಿಯ ತನಕ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಅಥವಾ ಸಹಾಯ ಮಾಡುವಂಥದ್ದು ಇದನ್ನೆಲ್ಲ
ಅವಾಯ್ಡ್ ಮಾಡಿಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಕೀರ್ತಿಕಾರಕನಾದ ಸೂರ್ಯ 12ನೇ ಮನೆಯಲ್ಲಿ ಶನಿ ಜೊತೆಯಲ್ಲಿ ಕೂತಾಗ ಅಪನಿಂದನೆ ಅಪಕೀರ್ತಿಗಳಿಗೆ ಒಳಗಾಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ವರ್ಷದ ಪ್ರಾರಂಭದಲ್ಲೇ ಈ ರೀತಿಯ ಸಣ್ಣ ಪುಟ್ಟ ಇರಿಟೇಷನ್ಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಖಂಡಿತ ಮುಂದಿನ ದಿನಗಳಲ್ಲಿ ಮೇಷರಾಶಿಯವರಿಗೆ ಗುರುಬಲ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಆಲ್ಮೋಸ್ಟ್ 1-1.5 ವರ್ಷಗಳ ಕಾಲ 7.5 ಪ್ರಭಾವ ತುಂಬ ಕಡಿಮೆ ಇರುತ್ತೆ. ಸೊ ಈ ಒಂದು ತಿಂಗಳು ಮಾತ್ರ ಮಾರ್ಚ್ 14ರಿಂದ ಏಪ್ರಿಲ್ 14 ತನಕ ಏನೇ ವ್ಯವಹಾರ ಅಥವಾ ಮಾತುಕತೆ ಇದನ್ನೆಲ್ಲ ಸ್ವಲ್ಪ ಸೌಮ್ಯ ಮಾಡ್ಕೊಳ್ಳಿ. ಅನವಶ್ಯಕ ವಾಗ್ವಾದಗಳನ್ನು ಮಾಡ್ಕೊಳ್ಬೇಡಿ, ನಿಷ್ಠುರಗಳನ್ನು ಮಾಡ್ಕೊಳ್ಬೇಡಿ. ಯಾರೇ ನಿಮಗೆ ಟೆನ್ಷನ್ ಕೊಟ್ಟರು ಕೂಡ ಎಕ್ಸೈಟ್ ಆಗಬೇಡಿ. ಸೂರ್ಯ 12ನೇ ಮನೆಯಲ್ಲಿ ಶನಿ ಜೊತೆ, ಪಂಚಮದಲ್ಲಿ ಕೇತು, 7.5 ಮತ್ತು ಕೇತುವಿನ ಮೇಲೆ ಕುಜನ ದೃಷ್ಟಿ, ಈ ಒಂದು 3-4 ಕಾಂಬಿನೇಷನ್ಗಳು ವ್ಯಕ್ತಿತ್ವದ ಮೇಲೆ ಸ್ವಲ್ಪ ತೊಂದರೆ ಮಾಡುತ್ತೆ ಮೇಷರಾಶಿಯವರಿಗೆ. ಸ್ನೇಹಿತರನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇದು ಒಂದು ಮಾಸ ಅಷ್ಟೇನು ಅನುಕೂಲ ಆಗುವುದಿಲ್ಲ. ಸಪ್ತಮಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದಾನೆ. ಸೊ ದಾಂಪತ್ಯದ ಒಂದು ನಿರೀಕ್ಷೆಯಲ್ಲಿರುವಂಥವರು, ಅಂದರೆ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಯುಗಾದಿ ಹೊಸ ಸಂವತ್ಸರದ ನಂತರದಲ್ಲಿ ವೈವಾಹಿಕ ಜೀವನ ಅಥವಾ ವಿವಾಹ ಇಂತಹ ಮಂಗಳ ಕಾರ್ಯಗಳು ಖಂಡಿತ ಶುಭ ಆಗುತ್ತೆ. ದಂಪತಿಗಳ ನಡುವೆ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಅದರಲ್ಲೂ ಕೂಡ ವಸ್ತ್ರ ಮತ್ತು ಆಭರಣಗಳ ವಿಚಾರಗಳಿಗೆ ದಂಪತಿಗಳಲ್ಲಿ, ಯಾಕೆಂದರೆ ಸಪ್ತಮಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಬಟ್ ಅವನು 12ನೇ ಮನೆ ಅಂದರೆ ವ್ಯಯಭಾವದಲ್ಲಿದ್ದಾನೆ. ಸೊ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಮಾರ್ಚ್ 25 ನಂತರ ತುಂಬ ಅನುಕೂಲಕ್ಕೆ ಬರುತ್ತೆ. ಸೊ ಈ ಒಂದು 20 ಡೇಸ್ ಕೆಲವೊಂದಷ್ಟು ವ್ಯವಹಾರಗಳನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಒಳ್ಳೆಯದು. ಅಷ್ಟಮಾಧಿಪತಿ ಕುಜ ಏಕಾದಶದಲ್ಲಿದ್ದಾನೆ. ಯಾವುದೇ ಮೃತ್ಯುಕಂಟಕಗಳಿರೋದಿಲ್ಲ. ಸರ್ಪದೋಷಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಕೂಡ ಈ ಸಮಯದಲ್ಲಿ ಕಾಳಸರ್ಪದೋಷ ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಖಂಡಿತ ಒಳ್ಳೆಯದು. ಇದು ಕೇವಲ ಮೇಷರಾಶಿಯವರಿಗೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ರಾಶಿಯವರಿಗೂ ಕೂಡ ಕಾಳಸರ್ಪದ ಪ್ರಭಾವಗಳು ಆರೋಗ್ಯದ ಮೇಲೆ ಸ್ವಲ್ಪ ಪ್ರಭಾವಗಳನ್ನು ಖಂಡಿತವಾಗ್ಲೂ ಬೀರುತ್ತೆ. ಭಾಗ್ಯಾಧಿಪತಿ ಗುರು ಪರಾಕ್ರಮದಲ್ಲಿದ್ದು ಭಾಗ್ಯಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಭಾಗ್ಯೋದಯಗಳನ್ನು ಕಾಣಬಹುದು. ಪಿತ್ರಾರ್ಜಿತ ಆಸ್ತಿ, ಅಣ್ಣ ತಮ್ಮಂದಿರ ನಡುವೆ ಅಥವಾ ಅಕ್ಕ ತಂಗಿಯರ ನಡುವೆ ಯಾವುದೇ ವ್ಯಾವಹಾರಿಕ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೆ ಖಂಡಿತ ಈಗ ಅದನ್ನು ಮುಂದುವರಿಸ್ಬೋದು, ಅನುಕೂಲಕ್ಕೆ ಬರುತ್ತೆ. ಒಂದು ವಿಶ್ವಾಸದಲ್ಲಿ ಎಲ್ಲದನ್ನೂ ಕೂಡ ಅನುಕೂಲ ಮಾಡಿಕೊಳ್ಳೋದಕ್ಕೆ ಉತ್ತಮವಾದಂತಹ ಸಮಯ. ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಶನಿ 12ನೇ ಮನೆಯಲ್ಲಿದ್ದಾನೆ. ಮೇಷರಾಶಿಯವರಿಗೆ ಮೊದಲು 7.5 ಕಿರಿಕಿರಿ ಉಂಟಾಗುವಂಥದ್ದು ಉದ್ಯೋಗದ ಬಗ್ಗೆ. ಹೊಸ ಉದ್ಯೋಗಗಳಿಗೆ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅದು ವಿಫಲ ಆಗುವಂಥದ್ದು, ಇವೆಲ್ಲ ವೇರಿಯೇಷನ್ಗಳು 7.5 ಮೊದಲ ಹಂತದ ಪ್ರಭಾವಗಳು. ಕರ್ಮಾಧಿಪತಿ ವ್ಯಯಭಾವದಲ್ಲಿದ್ದಾನೆ. ಆ ಒಂದು ಪರಿವರ್ತನೆ ಬರಬೇಕು ಅಂದರೆ ಇನ್ನೂ ಒಂದು 3-4 ತಿಂಗಳು ಮೇಷರಾಶಿಯವರು ವೆಯ್ಟ್ ಮಾಡಬೇಕು. ಯಾವುದಾದ್ರೂ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಇರುವ ಜಾಗದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದು ಪರಿಹಾರ ಆಗೋದಕ್ಕೆ, ಅಥವಾ ಏನಾದರೂ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಉದ್ಯೋಗಕ್ಕೆ ಸಂಬಂಧಪಡುವ ಎಲ್ಲ ವಿಚಾರಗಳು ಇನ್ನೊಂದು 3-4 ತಿಂಗಳ ತನಕ ಯಾವುದೇ ಪರಿವರ್ತನೆಗಳನ್ನು ಮಾಡೋದು ಸೂಕ್ತ ಅಲ್ಲ. ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳೋದು ಮೇಷರಾಶಿಯವರಿಗೆ ಖಂಡಿತ ಉತ್ತಮ. ಮೇ ನಂತರದಲ್ಲಿ 1-1.5 ತಿಂಗಳಲ್ಲಿ ಉತ್ತಮವಾದಂತಹ ಉದ್ಯೋಗ ಅಥವಾ ಪ್ರಮೋಷನ್, ಉದ್ಯೋಗದಲ್ಲಿ ಪರಿವರ್ತನೆ, ಇವೆಲ್ಲದಕ್ಕೂ ಕೂಡ ಅವಕಾಶ ಇದೆ. ಹೊಸ ಸಂವತ್ಸರ ಯುಗಾದಿಯ ಮಾಸ ಭವಿಷ್ಯದಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡೋಣ. ಲಾಭಸ್ಥಾನಾಧಿಪತಿಯಾಗಿ ಶನಿ ವ್ಯಯಭಾವದಲ್ಲಿದ್ದಾನೆ. 7.5 ಪ್ರಾರಂಭ ಏನೇ ಇದ್ದರೂ ಕೂಡ ಪ್ರಯತ್ನ ಜಾಸ್ತಿ ಇರುತ್ತೆ, ಪ್ರತಿಫಲ ಕಡಿಮೆ ಇರುತ್ತೆ. ಬಟ್ ಡಿಸಪಾಯಿಂಟ್ ಆಗಬಾರ್ದು. ಶನಿ 30 ವರ್ಷಕ್ಕೊಮ್ಮೆ ಈ ರೀತಿಯ ನೆಗೆಟಿವ್ಗಳಲ್ಲಿ ಬರ್ತಾನೆ. ಆ ಸಮಯದಲ್ಲಿ ಪ್ರಯತ್ನಗಳನ್ನು ಖಂಡಿತವಾಗಲೂ ದ್ವಿಗುಣಗೊಳಿಸ್ಕೊಳ್ಬೇಕು. ಲಾಭಗಳ ನಿರೀಕ್ಷೆಗಳನ್ನು ಕಡಿಮೆ ಇಟ್ಕೊಳ್ಬೇಕು. ಇಂತಹ ಪರಿಸ್ಥಿತಿಗಳು ಎಲ್ಲರಿಗೂ ಕೂಡ ಬರುತ್ತೆ, 30 ವರ್ಷಕ್ಕೊಮ್ಮೆ ಬರುವಂಥದ್ದು. ಸೊ ಇಲ್ಲಿ ಪ್ರಯತ್ನಗಳನ್ನು ಜಾಸ್ತಿ ಮಾಡಿದರೆ ಮುಂದೆ 1.5-2 ವರ್ಷಗಳ ಕಾಲ, ಅಂದರೆ ಅಕ್ಟೋಬರಿಂದ ತುಂಬ ಒಳ್ಳೆಯ ಭವಿಷ್ಯವನ್ನು ಮೇಷರಾಶಿಯವರು ಕಾಣ್ತೀರ. ವ್ಯಯದಲ್ಲಿ ಶುಕ್ರ ಮತ್ತು ಶನಿ ಕೂತಿರೋದ್ರಿಂದ ಧನಕಾರಕ ಶುಕ್ರ ವ್ಯಯ, ಜೊತೆಗೆ ಲಾಭಾಧಿಪತಿನೂ ವ್ಯಯದಲ್ಲಿದ್ದಾನೆ. ಸೊ ಲಾಭ ಮತ್ತು ಧನ ಎರಡೂ ಕೂಡ ಕಡಿಮೆ ಇರುತ್ತೆ, ಧನಾಗಮನಗಳು.
ಸೊ ಇದು ಕೇವಲ ಮಾರ್ಚ್ 25ರ ತನಕ ಮಾತ್ರ ಇರುವಂಥದ್ದು. ಸೊ ಎಲ್ಲ ನವಗ್ರಹಗಳು ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಯುಗಾದಿ, ಹೊಸ ಸಂವತ್ಸರ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.